ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೈತನ ಮಿತ್ರ ಕಾಜಾನ ಹಕ್ಕಿ ಬ್ಲ್ಯಾಕ್ ಡ್ರೋಂಗೋ ಇದ್ರ ಬಗ್ಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಇವು ಕೀಟಹಾರಿಗಳು, ಹುಳು ಹುಪ್ಪಟೆಗಳನ್ನು ತಿನ್ನುತ್ತವೆ. ಇದರಿಂದ ರೈತನಿಗೆ ತಲೆನೋವಾಗಿರುವಂತಹ ಹುಳು ಹುಪ್ಪಟೆಗಳು, ಕೀಟಗಳು ನಾಶವಾಗುತ್ತವೆ. ಇದು ಹೊಳೆಯುವ ಕಪ್ಪು ಬಣ್ಣದ ಕವಲು ಬಾಲ ಹೊಂದಿದ ಸಣ್ಣ ಹಕ್ಕಿ. ಈ ಹಕ್ಕಿ ಕಾಡಿನಲ್ಲಿ ಸುಮಾರು 15 ವರ್ಷಗಳವರೆಗೆ ಜೀವಿಸಬಲ್ಲದು. ಇದು ಅತ್ಯಂತ ಧೈರ್ಯಶಾಲಿ ಮತ್ತು ಆಕ್ರಮಣಕಾರಿ ಸ್ವಭಾವದ ಹಕ್ಕಿಯಾಗಿರುತ್ತದೆ. ಇದು ಕಾಗೆಗಳಂಥ ದೊಡ್ಡ ದೊಡ್ಡ ಪಕ್ಷಿಗಳನ್ನು ಹೆದರದೆ ಎದುರಿಸುತ್ತದೆ. ಇವು ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. 3 ರಿಂದ 4 ಮೊಟ್ಟೆಗಳನ್ನು ಇಡುತ್ತದೆ. ಒಂದೊಂದು ಸಾರಿ 2 ರಿಂದ 5 ಮೊಟ್ಟೆಗಳನ್ನು ಇಡುತ್ತದೆ. ಈ ಪ್ರಭೇದದ ಹಕ್ಕಿಗಳು ಗಂಡು ಮತ್ತು ಹೆಣ್ಣು ಎರಡೂ ಪಕ್ಷಿಗಳು ಸೇರಿ ಒಂದು ಕಪ್ ಆಕಾರದಲ್ಲಿ ಗೂಡುಗಳನ್ನು ತಯಾರಿಸಿಕೊಳ್ಳುತ್ತವೆ. ಈ ಹಕ್ಕಿಯ ಮೊಟ್ಟೆಗಳು 13 ರಿಂದ 15 ದಿನಗಳಲ್ಲಿ ಮೊಟ್ಟೆಯೊಡೆದು ಮರಿಯಾಗುತ್ತವೆ. ಮರಿಗಳ ಜವಾಬ್ದಾರಿ ಎರಡೂ ಹಕ್ಕಿಗಳಿಗೆ ಸಂಬಂಧಿಸಿರುತ್ತದೆ. ಈ ಎರಡೂ ಹಕ್ಕಿಗಳು ಸೇರಿ ಮರಿಗಳನ್ನು ಬೆಳೆಸುತ್ತವೆ. ಮೊಟ್ಟೆಯಿಂದ ಹೊರಬಂದ ಹಕ್ಕಿಗಳು 16 ರಿಂದ 20 ದಿನಗಳಲ್ಲಿ ಗೂಡುಗಳನ್ನು ತೊರೆಯುತ್ತವೆ. ಪೋಷಕರು 3-4 ವಾರಗಳವರೆಗೆ ಆಹಾರ ಮತ್ತು ರಕ್ಷಣೆ ನೀಡಿ ಸುಮಾರು 2 ವರ್ಷಗಳಲ್ಲಿ ಇವು ಸ್ವತಂತ್ರವಾಗಿ ಸಂತಾನೋತ್ಪತ್ತಿ ಸ್ಥಿತಿಯನ್ನು ತಲುಪುತ್ತವೆ. ಈ ಹಕ್ಕಿಯ ವಿಶೇಷತೆ ಏನೆಂದರೆ ಇವು ತುಂಬ ಆಕ್ರಮಣಕಾರಿ, ಗಾಳಿಯಲ್ಲಿ ಆಹಾರವನ್ನೂ ಹಿಡಿಯುವ ಏರೋಬ್ಯಾಟಿಕ್ ಕೌಶಲ್ಯವನ್ನು ಹೊಂದಿವೆ. ಇವು ಶೀಕ್ರಾ ಹಕ್ಕಿಯ ತರಹದ ಟೀ-ಹೂ, ಟೀ-ಹೀ ಎಂಬ 2 ಸ್ವರದ ಕೂಗು ಇವುಗಳ ಮುಖ್ಯ ಕರೆಯಾಗಿದೆ. ಇವು ವಿದ್ಯುತ್ ಕಂಬ ಅಥವಾ ವಿದ್ಯುತ್ ತಂತಿ ಅಥವಾ ದೂರವಾಣಿ ಮಾರ್ಗಗಳಲ್ಲಿ ಸ್ಪಷ್ಟವಾಗಿ ಕುಳಿತುಕೊಳ್ಳುತ್ತವೆ. ಇವುಗಳಿಗೆ ಅವುಗಳ ಮೇಲೆ ಕೂಡುವುದರಿಂದ ಯಾವುದೇ ತರಹದ ಅಪಾಯವು ಒದಗುವುದಿಲ್ಲ. ಈ ಹಕ್ಕಿಯ ಬಗ್ಗೆ ಎಲ್ಲ ಮಾಹಿತಿಯು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.